ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ನಮ್ಮ ಸ್ವಚ್ಛ ವಾಹಿನಿಗಳೇನಿದ್ದಾವೆ ಸುಮಾರು 150 ಸ್ವಚ್ಛ ವಾಹಿನಿಗಳು ಹಾಗೂ ಸ್ವಚ್ಛತಾಗಾರರು ಇಡೀ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಅವರೆಲ್ಲರೂ ಕೂಡ ಬಂದು ಇವತ್ತು ತುಮಕೂರು ಮಹಾನಗರದಲ್ಲಿ ಒಂದು ದೊಡ್ಡ ಜಾಥಾವನ್ನು, ವಾಹನದ ಸ್ವಚ್ಛವಾಹಿನಿ ಜಾಥಾವನ್ನು, ಆ ಜಾಥಾದ ಮೂಲಕ ಜನಸಾಮಾನ್ಯರಿಗೆ, ಅದರಲ್ಲೂ ಮತದಾರರಿಗೆ ಮತದಾನದ ಬಗ್ಗೆ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಪ್ರತಿನಿಧಿಗಳು, ನಮ್ಮ ಅಧಿಕಾರಿ ಬಂಧುಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಸ್ವಚ್ಛವಾಹಿನಿಯ ಮಹಿಳಾ ವಾಹನ ಚಾಲಕರುಗಳು ಹಾಗೂ ಸ್ವಚ್ಛತಾಗಾರರು ಇವರೆಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಪಾಲ್ಗೊಂಡಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಚಾರ. ಇವತ್ತು ಮಹಾನಗರ ಪಾಲಿಕೆಯ ವ್ಯಾಪ್ತಿನಲ್ಲಿ ಜಾಗೃತಿಯನ್ನು ಮೂಡಿಸಿದ ಮೇಲೆ ಅವರವರ ತಾಲೂಕುಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲೂ ಕೂಡ ಈ ಸ್ವಚ್ಛವಾಹಿನಿಯ ಒಂದು ಹೇಳ್ತಾ ಅಂತಿಮವಾಗಿ 26ನೇ ತಾರೀಕು ಶುಕ್ರವಾರ ಜಿಲ್ಲೆಯ ಎಲ್ಲ ಮತದಾರರು ಕಡ್ಡಾಯವಾಗಿ ತಾವೆಲ್ಲರೂ ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು. ಈ ವರ್ಷ ಚುನಾವಣಾ ಆಯೋಗ ಚುನಾವಣಾ ಪರ್ವ ದೇಶದ ಗರ್ವ ಎನ್ನುವ ಘೋಷವಾಕ್ಯ ಏನು ಕೊಟ್ಟಿದೆ, ಆ ರೀತಿ ನಮ್ಮ ಜಿಲ್ಲೆ ಗರ್ವದಿಂದ ನಾವು ಅತಿ ಹೆಚ್ಚು ಮತದಾನವನ್ನು ಮಾಡಿದ್ದೀವಿ ಅನ್ನೋ ಒಂದು ಹೆಗ್ಗಳಿಕೆಗೆ ತುಮಕೂರು ಜಿಲ್ಲೆ ಪಾತ್ರ ಆಗಬೇಕು ಅಂತ ಹೇಳಿ ಎಲ್ಲರಲ್ಲೂ ವಿನಂತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.